ಹನುಮಂತ ದೇವರು ನಿಷ್ಪಕ್ಷಪಾತವಾಗಿ ಎಲ್ಲರಲ್ಲಿಯೂ ನಡ್ಕೊಳ್ತಾರೆ. ಯಾರ್ಯಾರ ಸ್ವಭಾವ ಸ್ವರೂಪ ಕರ್ಮ ಯೋಗ್ಯತೆ ಇದೆಯೋ ಅದಕ್ಕೆ ಅನುಗುಣವಾಗಿ ಹನುಮಂತ ದೇವರು ವ್ಯಾಪಾರವನ್ನು ಮಾಡ್ತಾರೆ. ಅದರಿಂದಾಗಿ ಹನುಮಂತ ದೇವರಲ್ಲಿ ಇವರು ತನಗೆ ಬೇಕು, ಇವರು ನನಗೆ ಬೇಡ ಎಂಬುದಾಗಿ ಅವರು ಒಬ್ಬರಲ್ಲಿ ಪ್ರೀತಿ ಇನ್ನೊಬ್ಬರಲ್ಲಿ ದ್ವೇಷ ಈ ರೀತಿಯಾಗಿ ಮನುಷ್ಯರು ಮಾಡುವ ರೀತಿಯಲ್ಲಿ ಅವರು ನಡ್ಕೊಳ್ಳೋದಿಲ್ಲ. ಅದರಿಂದಾಗಿ ಅವರಲ್ಲಿ ಅಪಕ್ಷಪಾತ ಎಂಬತಕ್ಕಂತಹ ಒಂದು ವಿಶಿಷ್ಟವಾದ ಗುಣ ಇದೆ. ಅದರಿಂದ ಅಪಕ್ಷಪಾತಿ ಅಂತ ಹೇಳ್ತಾ ಇದ್ದಾರೆ. ಪಕ್ಷಪಾತ ಇಲ್ಲದೇ ಇರತಕ್ಕಂಥದ್ದು. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಜ್ಞಾನ ಸದ್ಭಕ್ತಿ ವೈರಾಗ್ಯ ಲಕ್ಷ್ಮೀಭಿಃ ಪರಿರಂಭಿತಃ ವಿಶ್ವೇಶೋ ಹೃದಯೇ ಸ್ಥಿತ್ವಾ ವಾಗ್ವ್ಯಾಪಾರಂ ಕರೋತು ಮೇ. ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಸ್ವಸ್ತ್ಯಸ್ತು ಸಮಸ್ತ ಜಗತಾಂ ಅಶೇಷ ಸನ್ಮಂಗಲಾನಿ ಭವಂತು. ಹನುಮಂತ ದೇವರು ರಾಮನಿಂದ ಕಳುಹಿಸಲ್ಪಟ್ಟವರಾಗಿ ಲಂಕಾಪಟ್ಟಣಕ್ಕೆ ಹೋಗಿ ರಾಮನ ಬಾಣ ಯಾವ ರೀತಿಯಲ್ಲಿ ಶತ್ರುಗಳಿಗೆ ಭಯವನ್ನುಂಟು ಮಾಡುತ್ತೋ ಹಾಗೆ ಹನುಮಂತ ದೇವರು ಕೂಡ ಸೀತಾನ್ವೇಷಣ ನಿಮಿತ್ತ ಲಂಕಾಪಟ್ಟಣಕ್ಕೆ ಹೋಗಿ ರಾವಣ ಮೊದಲಾದ ಸಕಲ ದೈತ್ಯರಿಗೂ ರಾಕ್ಷಸರಿಗೂ ಭಯವನ್ನುಂಟು ಮಾಡಿದ್ದಾರೆ ಎಂಬುದಾಗಿ ಹಿಂದೆ ನಾವು ಮನನ ಮಾಡಿದ್ದೆವು. ಮುಂದೆ ಹನುಮಂತ ದೇವರು ತಮ್ಮ ಕಾರ್ಯವನ್ನು ಮುಗಿಸಿ ರಾಮಚಂದ್ರನ ಪಾದಕಮಲಗಳಲ್ಲಿ ಅವರು ನಮಸ್ಕಾರವನ್ನು ಮಾಡಿದ್ದಾರೆ ಅನ್ನೋದನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಶ್ರೀರಾಮಚಂದ್ರ ಅವನ ಪಾದಕಮಲಗಳಲ್ಲಿ ಹನುಮಂತ ದೇವರು ನಮಸ್ಕಾರ ಮಾಡಿದ್ದಾರೆ ಅನ್ನೋದನ್ನು ಕೂಡ ತುಂಬ ಸ್ವಾರಸ್ಯಕರವಾದ ಅಲಂಕಾರಿಕವಾಗಿರ್ತಕ್ಕಂತಹ ಆ ಉದಾಹರಣೆಯನ್ನು ಕೊಟ್ಟು ಅವರು ನಿರೂಪಣೆ ಮಾಡ್ತಾರೆ. ಗೋಭಿಸ್ಸಮಾನಂದಿತ ರೂಪ ಸೀತಃ ಸ್ವವನ್ಹಿ ನಿರ್ದಗ್ಧ ಫಲಾಶಿರಾಶಿ ಅಹೋ ಹನುಮನ್ನವವಾರಿದೋಸೌ ತಿರ್ಣಾಂಬುಧಿರ್ವಿಷ್ಣು ಪದೇನ ನಾಮ. ನವವಾರಿದಃ ಅಂತ ಹನುಮಂತ ದೇವರು ನೂತನವಾದ ಮೋಡದಂತೆ ಇದ್ದಾರೆ ಅಂತ ವರ್ಣನೆ ಮಾಡ್ತಾರೆ. ಮೋಡ ಏನು ಮಾಡುತ್ತೆ? ಆ ಕೆಲಸವನ್ನು ಹನುಮಂತ ದೇವರು ಮಾಡಿದ್ದಾರೆ ಅಂತ. ಮೋಡ ತನ್ನಲ್ಲಿರುವಂತಹ ನೀರನ್ನು ಸುರಿಸಿ ಎಲ್ಲ ಸಸ್ಯಗಳನ್ನು ಕೂಡ ಚಿಗುರುವಂತೆ ಮಾಡಿ ಸಂತೋಷಪಡಿಸ್ತಾ ಇದೆ. ಗೋಭಿಹಿ ಸಮಾನಂದಿತ ರೂಪ ಸೀತಃ. ಆ ಮೋಡವು ತನ್ನ ಗೋಭಿ ಅಂದರೆ ನೀರುಗಳ ಮೂಲಕ ಅದು ಎಲ್ಲ ಸಸ್ಯಗಳನ್ನು ಆನಂದಭರಿತವನ್ನಾಗಿ ಮಾಡ್ತಾ ಇದೆ. ಹಾಗೆ ಮೋಡವು ಪರಸ್ಪರ ಘರ್ಷಣೆಗೊಂಡಾಗ ಸಿಡಿಲು ಬಡಿಯುತ್ತೆ. ಆ ಸಿಡಿಲಿನಿಂದಾಗಿ ಘರ್ಷಣೆಯಿಂದಾಗಿ ಮಿಂಚು ಬರುತ್ತೆ. ಅದರಲ್ಲಿ ಬೆಂಕಿ ಉತ್ಪತ್ತಿಯಾಗುತ್ತೆ. ಆ ಬೆಂಕಿಯಿಂದಾಗಿ ಅದು ಎಲ್ಲ ಮರಗಿಡಗಳನ್ನು ನಾಶ ಮಾಡುತ್ತೆ. ಸ್ವವನ್ಹಿ ನಿರ್ದಗ್ಧ ಫಲಾಶಿರಾಶಿ. ತನ್ನಿಂದ ಉಂಟಾದ ಮೋಡದಿಂದ ಉಂಟಾಗಿರ್ತಕ್ಕಂತಹ ಮಿಂಚು, ಆ ಮಿಂಚಿನಲ್ಲಿರುವ ಬೆಂಕಿ, ಆ ಬೆಂಕಿಯಿಂದ ಎಲ್ಲ ಗಿಡಗಳನ್ನು ಮರಗಳನ್ನು ಅದು ನಾಶ ಮಾಡುತ್ತೆ. ಹಾಗೆ ಹನುಮಂತ ದೇವರು ಕೂಡ ಅನಂತರದಲ್ಲಿ ಆ ಮೋಡ ಗಾಳಿಯ ಮೂಲಕ ಅದು ಸಮುದ್ರ ತೀರವನ್ನು ದಾಟಿ ಆಕಾಶದಲ್ಲಿ ಕಣ್ಣಿಗೆ ಕಾಣದಂತೆ ಆಗುತ್ತೆ, ಲೀನವಾಗಿ ಹೋಗುತ್ತೆ. ಹಾಗೆ ಹನುಮಂತ ದೇವರು ಕೂಡ ಅದು ವಿಷ್ಣು ಪದದಲ್ಲಿ ಮೋಡವು ಲೀನ ಆದ ಹಾಗೆ ಹನುಮಂತ ದೇವರು ಕೂಡ ವಿಷ್ಣು ಪದ, ವಿಷ್ಣುವಿನ ಅವತಾರ ಭೂತರಾಗಿರತಕ್ಕಂತಹ ರಾಮಚಂದ್ರ ದೇವರು ಅವರ ಪಾದಗಳಲ್ಲಿ ಇವರು ಕೂಡ ನನಾಮ, ಅವರು ನಮಸ್ಕಾರವನ್ನು ಮಾಡಿದ್ದಾರೆ ಅಂತ. ಹಾಗಾದರೆ ಹನುಮಂತ ದೇವರು ಹೊಸದಾದ ಮೋಡದಂತೆ ಹೇಗೆ ಅಂತಂದರೆ ಬಹಳ ಸುಂದರವಾಗಿ ವರ್ಣನೆ ಮಾಡ್ತಾರೆ. ಹನುಮಂತ ದೇವರು ತಮ್ಮ ಮಾತಿನ ಮೂಲಕ ಸೀತಾದೇವಿಗೆ ಆನಂದವನ್ನು ಉಂಟು ಮಾಡಿದ್ದಾರೆ. ಸೀತಾ ಅಂದರೆ ಸಸ್ಯ ಅಂತನೂ ಅರ್ಥ, ರಾಮನ ಪತ್ನಿಯಾದ ಸೀತಾಕೃತಿ ಸೀತಾದೇವಿ ಎಂಬುದಾಗಿಯೂ ಅರ್ಥ. ಅಂದರೆ ಹನುಮಂತ ದೇವರು ತಮ್ಮ ಮಾತುಗಳಿಂದ ಆ ಸೀತಾದೇವಿಯನ್ನು ಸಂತೋಷಪಡಿಸಿದ್ದಾರೆ. ಹಾಗೆ ಲಂಕಾಪಟ್ಟಣದಲ್ಲಿ ತನ್ನಗೆ ಅವಮಾನ ಮಾಡಬೇಕು ಎಂಬುದಾಗಿ ತನ್ನ ಬಾಲಕ್ಕೆ ಬೆಂಕಿಯನ್ನು ಕೊಟ್ಟಂತಹ ಆ ರಾವಣ ಮೊದಲಾಗಿರ್ತಕ್ಕಂಥವರ ಈ ಒಂದು ವ್ಯಾಪಾರದಿಂದ ಹನುಮಂತ ದೇವರು ಇಡೀ ಲಂಕಾಪಟ್ಟಣವನ್ನೇ ಭಸ್ಮವನ್ನಾಗಿ ಮಾಡಿದ್ದಾರೆ. ಸ್ವವನ್ನಿ ನಿರ್ದಗ್ಧ ಫಲಾಶಿರಾಶಿ. ತನ್ನ ಬಾಲದ ಬೆಂಕಿಯಿಂದ ಮಾಂಸವನ್ನು ತಿಂತಕ್ಕಂತಹ ರಾಕ್ಷಸರ
ಸಮುದಾಯವನ್ನು ಹನುಮಂತ ದೇವರು ಭಸ್ಮ ಮಾಡಿದ್ದಾರೆ, ಸುಟ್ಟಿದ್ದಾರೆ. ಅನಂತರ ಈ ಕೆಲಸವನ್ನು ಮಾಡಿದ ಮೇಲೆ ತಿರ್ನಾಂಬುದಿಹಿ, ಲಂಕಾಪಟ್ಟಣಕ್ಕೆ ಹೋದಂತಹ ಹನುಮಂತ ದೇವರು ಪುನಃ ಲಂಕೆಯನ್ನು ದಾಟಿ ಸಮುದ್ರವನ್ನು ಹಾರಿ ಅವರು ಲಂಕೆಯನ್ನು ಬಿಟ್ಟು ರಾಮನ ಸಮೀಪಕ್ಕೆ ಬಂದಿದ್ದಾರೆ. ಆ ರಾಮನ ಪಾದಗಳಿಗೆ ನಮಸ್ಕಾರವನ್ನು ಮಾಡಿದ್ದಾರೆ ಅಂತ. ಇಲ್ಲಿ ವಿಷ್ಣು ಪದ ಅಂತಿದೆ. ವಿಷ್ಣು ಪದ ಅನ್ನೋದಕ್ಕೆ ಭಗವಂತನ ಪಾದ ಅಂತನೂ ಅರ್ಥ, ವಿಯದ್ ವಿಷ್ಣು ಪದಂ ವ್ಯೋಮ ಅಂತಂದರೆ ಆಕಾಶ ಎಂಬುದಾಗಿಯೂ ಅರ್ಥ. ಮೋಡ ಆಕಾಶದಲ್ಲಿ ಲೀನವಾಗುತ್ತೆ. ಹನುಮಂತ ದೇವರು ರಾಮಚಂದ್ರನ ಪಾದಗಳಲ್ಲಿ ತಮ್ಮ ಕರ್ತವ್ಯ ಮುಗಿದಿದೆ, ಸೇವಾ ಕಾರ್ಯ ಮುಗಿದಿದೆ ಎಂಬುದಾಗಿ ಭಕ್ತಿಯಿಂದ ನಮಸ್ಕಾರ ಮಾಡಿದ್ದಾರೆ ಎಂಬುದಾಗಿ, ಹೀಗೆ ಹನುಮಂತ ದೇವರು ಮಾಡಿರತಕ್ಕಂತಹ ವ್ಯಾಪಾರವನ್ನು ಒಂದು ಮೋಡ ಮಾಡಿದ ವ್ಯಾಪಾರಕ್ಕೆ ಹೋಲಿಸಿ ಅದನ್ನು ನಿರೂಪಣೆ ಮಾಡಿದ್ದಾರೆ ನಾರಾಯಣ ಪಂಡಿತಾಚಾರ್ಯರು. ಅನಂತರದಲ್ಲಿ ಆ ಹನುಮಂತ ದೇವರು ಗರುಡನ ವ್ಯಕ್ತಿತ್ವವನ್ನು ಮೀರಿದ ವ್ಯಕ್ತಿತ್ವವನ್ನು ಹೊಂದಿದವರು ಎಂಬುದಾಗಿ ಬಹಳ ಸುಂದರವಾಗಿ ವರ್ಣನೆ ಮಾಡ್ತಾರೆ. ಅಪಕ್ಷಪಾತಿ ಪುರುಷ ಸ್ತ್ರೀಲೋಕ್ಯಾಂ ಅಭೋಗ ಭೋಕ್ತ ಪತಗಾಧಿರಾಜಂ ವಿಶ್ವಂಭರಂ ಬಿಭ್ರದ ಸೌಜಿಗಾಯ ತ್ವರಾ ಪರಾಕ್ರಾಂತಿ ಶುಚಿತ್ರಮೇತತ್. ಪರಾಕ್ರಮ ಮತ್ತು ವೇಗ ಎರಡರಲ್ಲಿಯೂ ಕೂಡ ಗರುಡದೇವನನ್ನು ಹನುಮಂತ ದೇವರು ಮೀರಿದ್ದಾರೆ ಅಂತ. ಗರುಡದೇವನನ್ನು ಹನುಮಂತ ಈ ಪರಾಕ್ರಮ ಮತ್ತು ವೇಗದಲ್ಲಿ ಮೀರಿದ್ದಾನೆ. ಅದು ಆಶ್ಚರ್ಯ ಯಾಕೆ ಅಂತಂದರೆ, ನೋಡಿ, ಗರುಡ ಅವನು ಪಕ್ಷಗಳ ಮೂಲಕ ಹಾರುವವನು, ಪಕ್ಷಪಾತಿ ಅಂತ. ಪಕ್ಷಾಭ್ಯಾಂ ಪತತಿ ಅಂದರೆ ರೆಕ್ಕೆಗಳ ಮೂಲಕ ಅವನು ಹಾರ್ತಾನೆ, ಅದರಿಂದ ಅವನು ಪಕ್ಷಪಾತಿ. ಆದರೆ ಹನುಮಂತ ದೇವರು ಅವರು ಪಕ್ಷ ಇಲ್ಲ, ಅವರಿಗೆ ರೆಕ್ಕೆಗಳಿಲ್ಲ, ಅದರಿಂದ ಅವರು ಅಪಕ್ಷಪಾತಿ. ಪಕ್ಷ ರೆಕ್ಕೆಗಳು ಇಲ್ಲದೇನೆ ಹಾರತಕ್ಕಂಥವರು. ಅದರಿಂದಾಗಿ ಪಕ್ಷ ರೆಕ್ಕೆಗಳು ಇದ್ದು ಹಾರುವಂತಹ ಗರುಡನಿಗಿಂತ ರೆಕ್ಕೆ ಇಲ್ಲದೆ ಹಾರತಕ್ಕಂತಹ ಹನುಮಂತ ದೇವರ ವೇಗ ಅದು ಬಹಳ ವಿಶಿಷ್ಟವಾದದ್ದು ಅಂತ. ಅಥವಾ ಅಪಕ್ಷಪಾತಿ ಅನ್ನೋದಕ್ಕೆ ಹನುಮತ್ ಪರವಾಗಿ ಅರ್ಥ ಮಾಡಬೇಕಾದರೆ ಯಾರಲ್ಲಿಯೂ ಪಕ್ಷಪಾತ ಮಾಡೋದಿಲ್ಲ. ಹನುಮಂತ ದೇವರು ನಿಷ್ಪಕ್ಷಪಾತವಾಗಿ ಎಲ್ಲರಲ್ಲಿಯೂ ನಡ್ಕೊಳ್ತಾರೆ. ಯಾರ್ಯಾರ ಸ್ವಭಾವ ಸ್ವರೂಪ ಕರ್ಮ ಯೋಗ್ಯತೆ ಇದೆಯೋ ಅದಕ್ಕೆ ಅನುಗುಣವಾಗಿ ಹನುಮಂತ ದೇವರು ವ್ಯಾಪಾರವನ್ನು ಮಾಡ್ತಾರೆ. ಅದರಿಂದಾಗಿ ಹನುಮಂತ ದೇವರಲ್ಲಿ ಇವರು ತನಗೆ ಬೇಕು, ಇವರು ನನಗೆ ಬೇಡ ಎಂಬುದಾಗಿ ಅವರು ಒಬ್ಬರಲ್ಲಿ ಪ್ರೀತಿ ಇನ್ನೊಬ್ಬರಲ್ಲಿ ದ್ವೇಷ ಈ ರೀತಿಯಾಗಿ ಮನುಷ್ಯರು ಮಾಡುವ ರೀತಿಯಲ್ಲಿ ಅವರು ನಡ್ಕೊಳ್ಳೋದಿಲ್ಲ. ಅದರಿಂದಾಗಿ ಅವರಲ್ಲಿ ಅಪಕ್ಷಪಾತ ಎಂಬತಕ್ಕಂತಹ ಒಂದು ವಿಶಿಷ್ಟವಾದ ಗುಣ ಇದೆ. ಅದರಿಂದ ಅಪಕ್ಷಪಾತಿ ಅಂತ ಹೇಳ್ತಾ ಇದ್ದಾರೆ. ಪಕ್ಷಪಾತ ಇಲ್ಲದೇ ಇರತಕ್ಕಂಥದ್ದು. ಹಾಗೆ ಹನುಮಂತ ದೇವರು ಗರುಡನ ವ್ಯಕ್ತಿತ್ವವನ್ನು ಮೀರಿದ ವ್ಯಕ್ತಿತ್ವವುಳ್ಳವರು ಯಾಕೆ ಅಂತಂದರೆ, ಗರುಡ ಇದಾನಲ್ಲ, ಅವನು ತನ್ನ ದೈಹಿಕವಾದ ಬಲಕ್ಕೋಸ್ಕರ ಭೋಗ ಅಂದರೆ ಹಾವು ಅಂತ ಅರ್ಥ. ಹಾವನ್ನು ತಿಂತಾನೆ. ಹಾಗಾದರೆ ತಾನು ಶರೀರದಲ್ಲಿ ಶಕ್ತಿಯನ್ನು ಹೊಂದಬೇಕು ಅಂತಾದರೆ ಆ ಗರುಡನಿಗೆ ಆಹಾರ ಎಂಬತಕ್ಕಂಥದ್ದು ಬೇಕು. ಆ ಆಹಾರ ತಿನ್ನುವ ಮೂಲಕ ದೇಹದಲ್ಲಿ ಶಕ್ತಿಯನ್ನು ಪಡ್ಕೊಳ್ತಾ ಇದ್ದಾನೆ. ಆದರೆ ಹನುಮಂತ ದೇವರು ಭೋಗ ಅಲ್ಲ, ಹಾವನ್ನು ತಿನ್ನುವವರಲ್ಲ, ಅಥವಾ ಅಭೋಗಭೋಕ್ತ. ಹನುಮಂತ ದೇವರಿಗೆ ಯಾವ ವಿಧವಾದ ವೈಷಯಿಕ ಪದಾರ್ಥಗಳ ಅಪೇಕ್ಷೆಯೂ ಇಲ್ಲ, ಅಷ್ಟು ವಿರಕ್ತರಾಗಿರ್ತಕ್ಕಂಥವ್ರು. ಹೀಗೆ ಹಾವನ್ನು ತಿನ್ನೋದಿಲ್ಲ ಅಂತ ಒಂದರ್ಥ, ಅಥವಾ ಭೌತಿಕವಾಗಿರ್ತಕ್ಕಂತಹ ಯಾವ ಫಲದ ಅಪೇಕ್ಷೆಯೂ ಅವರಿಗಿಲ್ಲ, ಭೋಗದ ಅಪೇಕ್ಷೆಯೂ ಇಲ್ಲ. ಇಷ್ಟವಾದ ನೈಷ್ಠಿಕ ಬ್ರಹ್ಮಚರ್ಯವನ್ನು ಹೊಂದಿರತಕ್ಕಂಥವರು ಆ ಹನುಮಂತ ದೇವರು ಅಂತ. ಅಂತಹ ಹನುಮಂತ ದೇವರು ಅವರು ಕೂಡ ಗರುಡ ಯಾವ ರೀತಿಯಲ್ಲಿ ಭಗವಂತನನ್ನು, ನಾರಾಯಣ ರೂಪಿಯಾದ ಭಗವಂತನನ್ನು ಹೊತ್ತುಕೊಂಡಿದ್ದಾನೋ ಹಾಗೆ ಹನುಮಂತ ದೇವರು ಕೂಡ ರಾಮಚಂದ್ರನನ್ನು ಹೊತ್ಕೊಂಡಿದ್ದಾರೆ. ಹೀಗೆ ಆ ಹನುಮಂತ ರಾಮಚಂದ್ರನನ್ನು ಹೊತ್ಕೊಂಡದ್ದಕ್ಕೂ ಗರುಡ ನಾರಾಯಣನನ್ನು ಹೊತ್ಕೊಂಡದ್ದಕ್ಕೂ ಸಾಮ್ಯವನ್ನು ಕಾಣಬಹುದು. ಆದರೆ ಆ ಗರುಡ ಯಾವ್ಯಾವ ಹಾರಲಿಕ್ಕೆ ಹೊತ್ಕೊಳ್ಳಿಕ್ಕೆ ಬೇಕಾಗಿರ್ತಕ್ಕಂತಹ ಗುಣಗಳನ್ನು ಹೊಂದಿದ್ದಾನೋ ಅಂತಹ ಗುಣ ಇಲ್ಲದೇನೆ ಹನುಮಂತ ವ್ಯಾಪಾರವನ್ನು ಮಾಡಿದ್ದಾನೆ. ಗರುಡನ ಹಾರಲಿಕ್ಕೆ ರೆಕ್ಕೆ ಇದೆ, ಆದರೆ ಹನುಮಂತ ಹಾರಲಿಕ್ಕೆ ರೆಕ್ಕೆ ಇಲ್ಲ. ಅದರಿಂದಾಗಿ ಹನುಮಂತನ ವೇಗ ಎಂಬತಕ್ಕಂಥದ್ದು ಗರುಡನ ವೇಗಕ್ಕಿಂತ ಶ್ರೇಷ್ಠವಾಯಿತು, ರೆಕ್ಕೆ ಇಲ್ಲದೆ ಹಾರ್ತಾನೆ ಅಂತ. ಹಾಗೆ ಗರುಡ ಹಾವನ್ನು ತಿಂದು ದೇಹದಲ್ಲಿ ಶಕ್ತಿಯನ್ನು ಪಡೆದಿದ್ದಾನೆ,
ಆದರೆ ಹನುಮಂತ ದೇವರು ವಿರಕ್ತರು, ಯಾವ ರೀತಿಯಾದ ಆಹಾರವನ್ನು ಸ್ವೀಕಾರ ಮಾಡೋದಿಲ್ಲ. ಆದ್ದರಿಂದಾಗಿ ಆ ಹನುಮಂತ ದೇವರಲ್ಲಿ ಆಹಾರ ಇಲ್ಲದೇನೆ ಶಕ್ತಿ ಎಂಬತಕ್ಕಂಥದ್ದಿದೆ. ಆದ್ದರಿಂದ ಹನುಮಂತ ದೇವರ ಪರಾಕ್ರಮ ಆ ಗರುಡನ ಪರಾಕ್ರಮಕ್ಕಿಂತ ವಿಶಿಷ್ಟವಾದದ್ದು. ಆದ್ದರಿಂದ ಆ ಗರುಡ ನಾರಾಯಣನನ್ನು ಹೊರಬಹುದು, ಆದರೆ ಹನುಮಂತ ದೇವರು ರಾಮಚಂದ್ರನನ್ನು ಹೊತ್ತಿರತಕ್ಕಂಥದ್ದೇನಿದೆಯಲ್ಲ, ಇದು ಬಹಳ ಚಿತ್ರ ಆಶ್ಚರ್ಯಕರವಾದದ್ದು ಎಂಬುದಾಗಿ ವರ್ಣನೆ ಮಾಡ್ತಾ ಇದ್ದಾರೆ. ವಿಶ್ವಂಭರಂ ಬಿಭ್ರದಸೌ ಅಂತ. ಈ ಹನುಮಂತ ದೇವರು ಜಗದ್ಧಾರಕನಾಗಿರ್ತಕ್ಕಂತಹ ರಾಮಚಂದ್ರನನ್ನು ಹೊತ್ತುಕೊಳ್ಳುವ ಮೂಲಕ ಗರುಡನನ್ನು ಮೀರಿದ್ದಾನೆ ಎಂಬುದಾಗಿ ಹೀಗೆ ಆಲಂಕಾರಿಕವಾಗಿ ವರ್ಣನೆ ಮಾಡ್ತಾ ಆ ಹನುಮಂತ ದೇವರ ವ್ಯಕ್ತಿತ್ವ ಎಂಥದ್ದು, ಯಾರಲ್ಲೂ ಪಕ್ಷಪಾತ ಮಾಡೋದಿಲ್ಲ, ಅವರಲ್ಲಿ ನೈಜವಾದಂತಹ ಬಲ ಇದೆ ಎಂಬತಕ್ಕಂಥದ್ದನ್ನು ನಾರಾಯಣ ಪಂಡಿತಾಚಾರ್ಯರು ಇಲ್ಲಿ ನಿರೂಪಣೆ ಮಾಡಿದ್ದಾರೆ. ಹನುಮಂತ ದೇವರು ಸೀತಾದೇವಿಯ ವಾರ್ತೆಯನ್ನು, ಸೀತಾದೇವಿ ಕೊಟ್ಟಂತಹ ಚೂಡಾಮಣಿಯನ್ನು ರಾಮಚಂದ್ರನಿಗೆ ತಂದುಕೊಟ್ಟ ಮೇಲೆ ಶ್ರೀರಾಮಚಂದ್ರ ಸೈನ್ಯ ಸಮೇತನಾಗಿ, ಕಪಿಸೈನ್ಯ ಸಮೇತನಾಗಿ ರಾವಣನನ್ನು ನಿಗ್ರಹಿಸಬೇಕು ಎಂಬುದಾಗಿ ಹೊರಡ್ತಾನೆ. ಹನುಮಂತನ ಸೀತಾನ್ವೇಷಣ ಕಾರ್ಯದಿಂದ ಸೀತಾದೇವಿ ಲಂಕಾಪಟ್ಟಣದಲ್ಲೇ ಇದ್ದಾಳೆ ಎಂಬತಕ್ಕಂಥದ್ದು ಖಚಿತವಾಯಿತು. ಹಾಗಾದರೆ ಲಂಕಾಪಟ್ಟಣದಲ್ಲಿ ರಾವಣನ ಅಧೀನದಲ್ಲಿರ್ತಕ್ಕಂಥ ಸೀತಾದೇವಿಯನ್ನು ರಾವಣನನ್ನು ನಿಗ್ರಹ ಮಾಡಿ ಸೀತಾದೇವಿಯನ್ನು ಪಡ್ಕೊಳ್ಬೇಕು ಎಂಬುದಾಗಿ ರಾಮಚಂದ್ರ ಸೈನ್ಯ ಸಮೇತನಾಗಿ ಹೊರಡ್ತಾನೆ ಲಂಕಾಪಟ್ಟಣಕ್ಕೆ. ಆದರೆ ಲಂಕಾಪಟ್ಟಣಕ್ಕೆ ಹೊರಡಬೇಕಾದರೆ ಮಧ್ಯದಲ್ಲಿ ಸಮುದ್ರ ಎಂಬತಕ್ಕಂಥದ್ದು ಅಡ್ಡ ಬರ್ತಾ ಇದೆ. ಆ ಸಮುದ್ರ ಅಡ್ಡ ಬಂದಾಗ ಏನು ಮಾಡಿದ್ರು ಅದನ್ನು ಮುಂದಿನ ಶ್ಲೋಕದಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ನಿಬಧ್ಯ ಸೇತುಂ ರಘುವಂಶಕೇತು ಭ್ರೂಭಂಗ ಸಂಭ್ರಾಂತ ಪಯೋಧಿ ಮಧ್ಯೆ ಮುಷ್ಟಿಪ್ರಹಾರಂ ದಶಕಾಯ ಸೀತಾ ಸಂತರ್ಜನಾಗ್ರ್ಯೋತ್ತರಮೇಶ ಕೋದಾತ್. ರಾಮನ ಕಣ್ಣಿನ ನೋಟದಿಂದ, ಭ್ರೂಭಂಗದಿಂದ, ಹುಬ್ಬಿನ ಅಲುಗಾಡಿಸುವಿಕೆಯಿಂದ ಮಣಿದು ದಾರಿ ಕೊಟ್ಟಿರುವಂತಹ ವರ್ಣನಿಂದ ಅಭಿಮನ್ಯಮಾನವಾದಂತಹ ಆ ಸಮುದ್ರದಲ್ಲಿ ಸೇತುವೆಯನ್ನು ಕಟ್ಟಿ ಅವರೆಲ್ಲರೂ ಕೂಡ ಆ ಲಂಕಾಪಟ್ಟಣಕ್ಕೆ ಹೋಗಿದ್ದಾರೆ. ಆ ಯುದ್ಧ ಮಾಡುವಂತಹ ಸಂದರ್ಭದಲ್ಲಿ ಹನುಮಂತ ಆ ಸೀತೆಯನ್ನು ಅಪಹಾರ ಮಾಡಿ ಆ ಲಂಕಾಪಟ್ಟಣದಲ್ಲಿ ಕರೆದುಕೊಂಡು ಹೋಗಿ ಇಟ್ಟುಕೊಂಡು ಸೀತಾದೇವಿಗೆ ನನ್ನನ್ನು ವರಿಸು ಎಂಬುದಾಗಿ ದುಃಖವನ್ನು ಕೊಟ್ಟಂತಹ ಆ ರಾವಣನಿಗೆ ಬಲಿಷ್ಠವಾಗಿರ್ತಕ್ಕಂತಹ ತಮ್ಮ ಮುಷ್ಟಿಯಿಂದ ಒಂದು ಗುದ್ದನ್ನು ಕೊಟ್ಟಿದ್ದಾರೆ. ಹೀಗೆ ಹನುಮಂತ ದೇವರು ಲಂಕಾಪಟ್ಟಣಕ್ಕೆ ಹೋಗಿ ತಮ್ಮ ಸಾಮರ್ಥ್ಯವನ್ನು ತೋರಿದ್ದಾರೆ ಎಂಬುದಾಗಿ ವರ್ಣನೆ ಮಾಡಿದ್ದಾರೆ.